ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ಮಾಜಿ ಶಾಸಕರ ವಿರುದ್ಧ ಸಚಿವ ಎಂಸಿ ಸುಧಾಕರ್ ವಾಗ್ದಾಳಿ. ಜನರು 10 ವರ್ಷಗಳ ಕಾಲ ಆಶೀರ್ವಾದ ಮಾಡಿದ್ದರೂ ಮಾಜಿ ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಕೇವಲ ಕುಚೇಷ್ಟೆ ಮತ್ತು ಕುತಂತ್ರ ಮಾಡುವುದನ್ನೇ ಕರಗತ ಮಾಡಿಕೊಂಡಿದ್ದರು ಎಂದು ಸಚಿವ ಎಂಸಿ ಸುಧಾಕರ್ ಜೆಕೆ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಚಿಂತಾಮಣಿಯ ತಾಲ್ಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಕೃಷಿ ಪರಿಕರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಜಾಗದ ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿದರು. ನಾವು ಜಾಗ ಪಡೆದಿರುವುದು ಕ್ರೀಡಾಂಗಣ ನಿರ್ಮಾಣಕ್ಕಾಗಿಯೇ ಹೊರತು ಸ್ವಾರ್ಥಕ್ಕಲ್ಲ. ಅಭಿವೃದ್ಧಿ ಕೆಲಸಗಳಲ್ಲಿ ತಪ್ಪು ಹುಡುಕುವುದು ಮತ್ತು ತಕರಾರು ಅರ್ಜಿ ಸಲ್ಲಿಸುವುದು ವಿರೋಧಿಗಳ ಹೊಟ್ಟೆಯುರಿಯನ್ನು ತೋರಿಸುತ್ತದೆ ಎಂದರು. ತಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಎಂದು ಸಮರ್ಥಿಸಿಕೊಂಡ ಸಚಿವರು, ನಾನು ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದೇನೆ. ಮುಂಗಾನಹಳ್ಳಿ ಹೋಬಳಿಯಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ ಶ್ರಮಿಸುತ್ತಿದ್ದೇನೆ. ಇದು ಯುವಕರ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಆರ್ಥಿಕ ಸ್ಥಿರತೆಗಾಗಿ ನಾನು ಮಾಡುತ್ತಿರುವ ಪ್ರಯತ್ನ ಎಂದು ತಿಳಿಸಿದರು. ತಮ್ಮ ಕುಟುಂಬದ ಹಿನ್ನೆಲೆಯನ್ನು ಸ್ಮರಿಸಿದ ಅವರು, ನಮ್ಮ ತಾತ ಎಂಸಿ ಆಂಜನೇಯ ರೆಡ್ಡಿ ಮತ್ತು ಎ ಚೌಡರೆಡ್ಡಿ ಅವರ ಕಾಲದಿಂದಲೂ ನಾವು ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ. ಸರ್ಕಾರಿ ಸಂಸ್ಥೆಗಳನ್ನು ನಡೆಸುವುದು ಜನರ ಒಳಿತಿಗಾಗಿಯೇ ಹೊರತು ವೈಯಕ್ತಿಕ ಲಾಭಕ್ಕಲ್ಲ. ನನ್ನ ಕುಟುಂಬ ನನಗೆ ವಿದ್ಯಾಭ್ಯಾಸ ಮತ್ತು ಬದುಕುವ ದಾರಿಯನ್ನು ಕಲಿಸಿದೆ, ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದನ್ನು ಕಲಿಸಿಲ್ಲ ಎಂದು ಟೀಕಾಕಾರರಿಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಆದ್ರೆ ದುರಂತ ಏನಂದ್ರೆ, ಈಗ ಪ್ರಜಾಪ್ರಭುತ್ವವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಗ್ರಾಮ ಮಟ್ಟದಲ್ಲಿ ಅಧಿಕಾರ, ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ತಮ್ಮ ಗ್ರಾಮ ಮಟ್ಟದಲ್ಲಿ ತಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಗ್ರಾಮದವರೇ ಗ್ರಾಮಸ್ಥರ ಸಮಸ್ಯೆಗಳನ್ನು ಅರಿತು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆಗಳು. ಆದ್ರೆ ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆದ್ರೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅವ್ರಿಗೆ, ನಿಮ್ಮೆಲ್ರಿಗೂ ನನ್ಗಿಂತ ಹೆಚ್ಚು ನಿಮ್ಗೆ ಗೊತ್ತಿದೆ. ನಿಮ್ಗೆಲ್ಲರೂ ಏನು ನರಸಿಂಹಪ್ಪ ಹೌದಲ್ವಾ? ನರಸಿಂಹಪ್ಪ, ಇದು ನೋಡಿ, ನಾನು ಬಹಳಷ್ಟು ಇವೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ. ಒಂದು ಜಿಲ್ಲಾ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ ಚುನಾವಣೆ, ಆ ಚುನಾವಣೆ ಆದ್ಮೇಲೆ ಇನ್ನೊಬ್ರು ಚುನಾವಣೆ ಬಂದಾಗ ಅವರೇ ಅದನ್ನ ಮರ್ತೋಗಿರ್ತಾರೆ. ರಮೇಶ್ ನಾನು ಇವೆಲ್ಲ ಉಪದೇಶ ಮಾಡ್ತಾ ಇರೋಂಥದ್ದಕ್ಕೆ ಕಾರಣಗಳಿದ್ದಾವೆ. ನಾನು ಇವತ್ತು ಅಥವಾ ನನ್ನಾಗೆ ಇವತ್ತು ಬಹಳಷ್ಟು ಜನ ಒಂದು ಬದಲಾವಣೆ ತರಬೇಕು, ಒಂದು ಅಭಿವೃದ್ಧಿ ತರಬೇಕು, ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳಿತು ಮಾಡುವಂತ ಇರ್ತಕ್ಕಂಥ ಸೀಮಿತ ಅವಕಾಶಗಳಲ್ಲಿ ಬದಲಾವಣೆ ತರಬೇಕು, ಉತ್ಕೃಷ್ಟವಾದಂತ ಸೌಲಭ್ಯ ಸೌಕರ್ಯ ಇವೆಲ್ಲ ತರಬೇಕು ಅಂತ ಇವತ್ತು ನೀವು ಆರಾಮಾಗಿ ಕೂತಿದ್ದೀರ. ಸಾಕಾಯ್ತಪ್ಪ ಸಮಯ ಮುಂದೆ ಇವತ್ತು ಇಷ್ಟೆಲ್ಲ ವ್ಯವಸ್ಥೆ. ಇವತ್ತು ಎಲ್ಲೋ ಬೇರೆಯವರು ಯಾರೋ ಅಥವಾ ನಮ್ಮ ಒಂದ್ಸತಿ ನೋಡ್ಕೊಂಡ್ ಬಂದ, ನಾವು ಸ್ಥಳೀಯವಾಗಿ ಇಲ್ಲಿ ಏನು ತೊಂದರೆ, ಯಾಕೆ ಅದು ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ನಾನು ಬಿಡಿಸಿ ಪದೇ ಹೇಳ್ತಾ ಇದ್ದೆ. ಈ ರೀತಿ ಮಿಶ್ರಣ ಆಗ್ತಾ ಇದೆ, ಈ ರೀತಿ ಒಳಚರಂಡಿ ನೀರು ಅದಕ್ಕೆ ಸೇರ್ತಾ ಇದೆ, ಮತ್ತೆ ಅದು ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಾಪ ಅವ್ರ ಗಮನನೇ ಇಲ್ಲ. ಆದ್ರೂ ನಮ್ಮ ಪ್ರಯತ್ನ, ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ಜಿಲ್ಲಾ ಮಂತ್ರಿ ಆಗಿದ್ದೀವಿ. ನಾವು ಯಾರೆಷ್ಟೇ ಟೀಕೆಗಳು ಮಾಡಲಿ, ಯಾರೆಷ್ಟೇ ಟಿಪ್ಪಣಿಗಳು ಮಾಡಲಿ, ನಾವು ನಮ್ಮ ಕರ್ತವ್ಯ ನಿಭಾಯಿಸಬೇಕು. ರಾಜಕಾರಣದಲ್ಲಿ, ಸಮಾಜದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಹೊಗಳುವಂಥವ್ರು ಇರ್ತಾರೆ, ನಮ್ಮನ್ನ ತೆಗಳುವಂಥವ್ರು ಇರ್ತಾರೆ. ಇಲ್ಲ ಆ ಕಡೆನೂ ಈ ಕಡೆನೂ ನೋಡ್ತೀರಾ, ಹೆಂಗಾದ್ರೂ ಆಗ್ಲಿ ಬಿಡ್ರಿ, ಯಾರು ಬಂದ್ರು ನಮ್ಗೇನೋ
ಅನುಕೂಲ ಬಂದ್ರೆ ಆಯ್ತು, ಅನುಕೂಲ ಆಗಿದ್ರು ಆಯ್ತು. ಎಲೆಕ್ಷನ್ ಟೈಮಲ್ಲಿ ಯಾರು ಅನುಕೂಲ ಮಾಡ್ತಾರೋ ಜಾಸ್ತಿ ಆ ಕಡೆ ವಾಲ್ಬಿಡೋದು. ಈ ರೀತಿಯಾದಂತಹ ಮನಸ್ಥಿತಿಯವರು ಕೆಲವರು ಇರ್ತಾರೆ. ಅದರಿಂದ ಸಮಾಜದಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ. ಸಹಜವಾಗಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಟೀಕೆಗಳು ಟಿಪ್ಪಣಿಗಳು ಜಾಸ್ತಿ. ಈಗ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೂತಿದ್ದಾರೆ. ಅವರು ಒಂದು ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಚಿಂತಾಮಣಿಯವರೇ ಅವ್ರ ಮಾಲೀಕ. ಮತ್ತು ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಗಳನ್ನ ಅಧ್ಯಯನ ಮಾಡುವಷ್ಟು ತಾಳ್ಮೆ ಅಥವಾ ತಾಳ್ಮೆ ಇದ್ರೂ ಸಹ ಉದ್ದೇಶ ಬೇರೆ ಇದೆ. ಅದರಿಂದ ನಾವು ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಜಕ್ಕೂರಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ನಾನು DC ದೇವನಹಳ್ಳಿ ಒಂದ್ ಕಡೆ ಹೋಗಿದ್ವಿ. HM ವ್ಯಾಲಿ ನೀರನ್ನ ಒಂದು ಕೆರೆಗೆ ಅಲ್ಲಿ ಬಿಟ್ಟಿದ್ದಾರೆ. ಆ ಕೆರೆ ಪಕ್ಕದಲ್ಲೇ ಒಂದು 25 ಅಡಿಗೆ ಒಂದು ದೊಡ್ಡ ಬಾವಿ ಇದೆ, ಕಟ್ಟಿರ್ತಕ್ಕಂಥ ಬಾವಿ. ಆ ನೀರು ಬರೋಕ್ಕಿಂತ ಮುಂಚಿತವಾಗಿ ಅದು ಪೂರ್ತಿ ಕಾಡು ಬಿದ್ದೋಗಿದೆ. ನಂತರ ಅದನ್ನ ಊಳೆಲ್ಲ ತೆಗೆಯುವಷ್ಟರಲ್ಲೇ ಏನು ಆ ಕೆರೆಯಲ್ಲಿ ಎಷ್ಟು ನೀರು ಇರ್ತದೆ ಅಷ್ಟು ಪ್ರಮಾಣ ನೀರು ಇಲ್ಲಿ ಆ ಒಂದು ಮಟ್ಟಕ್ಕೆ ನೀರು ಅಂತರ್ಜಲ ಮೇಲೆ ಬಂದಿದೆ ಅಂತ ಹೇಳ್ತೀವಿ, ಬರುವಂತದ್ದಾಗಿದೆ. ಇದು ಉದ್ದೇಶ ಅದಾಗಿದೆ. ಅದಾಗಿರೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಮತ್ತೆ ಅದನ್ನ ತೆಗೆದು ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿದ್ದಾರೆ. ಮಾಡಿ ಅದನ್ನ ನಗರಸಭೆಯ ಕುಡಿಯೋ ನೀರಿನ ಜಾಗ ಕೊಟ್ಟು ಅಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸುಮಾರು 4,000 ಜನ ಅದನ್ನ ಕುಡಿಯುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿ ಟೀಕೆ ಮಾಡುವಂತವ್ರಿಗೆ ಏನೋ ರೇಷ್ಮೆ ಬೆಳೀತಾ ಇದೆ, ರೇಷ್ಮೆ ಗೂಡು ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ. ಅವಾಗ ಇಷ್ಟು ದೊಡ್ಡದಿರ್ತಾ ಇತ್ತು, ಹಿಂಗೆ ಉಡ್ಡೆ ಮಾಡ್ಬಿಟ್ಟು ಕಟ್ಟರು ಒಂದು ದೊಡ್ಡದು ಒಂದೇ ಇಟ್ಟು ಇಷ್ಟು ಹೊಡಿಯೋದು, ಇನ್ನೊಂದು ಚಿಕ್ಕದಾಗಿ ಹಿಡಿ ಇಟ್ಕೊಂಡು ಹಿಂಗೆ ಹೊಡಿತಾ ನಮಗೂ ಖುಷಿ. ಹುಡುಗರು ನಾವು ಅನಿಸುತ್ತೆ ಅದನ್ನ ఏం వెళ్ళిపోతా పెట్టుకోమని ఎవరు చెప్తారు? ఎవరు పైన పాపం ఇట్లు పెట్టుకోవాలి కదా, ఏం ఇట్లు పెడితే పోతుంది. అది పెద్దది, అది పెద్దది పెట్టేటప్పుడు కొట్టేవాడు కరెక్ట్ ఉండాలా ಇತ್ತು ಒಂದು ಕಾಲದಲ್ಲಿ. ಈಗ ಇವೆಲ್ಲ ಏನಾಗಿದೆ, ಚಾಪ್ ಕಟ್ರಿ ಇವೆಲ್ಲ ಬಂದಾಗ ಸುಲಭವಾಗಿ ಬೇರೆ ತ್ವರಿತವಾಗಿ ನಾವು ಮೇವು ಹಾಕುವಂಥದ್ದಕ್ಕೆ ಇವೆಲ್ಲದಕ್ಕೂ ಅನುಕೂಲ ಆಗ್ತದೆ. ಅದರಿಂದ ನಾನು ಹೇಳುವಂಥದ್ದಿಷ್ಟೇ, ನಾವು ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಕೃಷಿ ಚಟುವಟಿಕೆಗಳು ಪ್ರೋತ್ಸಾಹ ಕೊಡಬೇಕು, ಅಂತರ್ಜಲ ವೃದ್ಧಿ ಆಗಬೇಕು. ಇವತ್ತು ನಮಗೆ ಮಳೆ ಪ್ರಮಾಣ ಕಮ್ಮಿ, ಅಂತರ್ಜಲ ನಶಿಸ್ತಾ ಇದೆ. ಅದನ್ನ ಜೀವ ಪಡಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಾವು ಈಗಾಗಲೇ KC ವ್ಯಾಲಿಯಲ್ಲಿ ಸುಮಾರು 55-56 ಕೆರೆಗಳಿಗೆ ಕೊಡುವಂತದ್ದಾಗ್ತಾ ಇದೆ. ಎರಡನೇ ಹಂತದ 50 ಕೆರೆದು ಇನ್ನ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅದಕ್ಕೆ ಚಾಲನೆ ಕೊಡುವಂತದ್ದು ಮಾಡ್ತೀವಿ. ಈಗಾಗಲೇ 6 ಕೆರೆಗೆ ಬರ್ತಾ ಇದೆ. HL ವ್ಯಾಲಿಯಲ್ಲಿ ಸುಮಾರು 119 ಕೆರೆಯನ್ನು ಸೇರಿಸಿದೀವಿ. ಅದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇದ್ರ ಜೊತೆಯಲ್ಲೇ ನಾವು ಕೆಲವರಿಗೆ ಬಹಳಷ್ಟು ಸಂಶಯಗಳು, ಈ ನೀರು ಕಾರ್ಪೊರೇಟ್ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹೋಗಿ ಒಂದು ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ನಾವಿಲ್ಲಿ ಬಿಸಿಲಲ್ಲಿ ಒಣಗ್ಕೊಂಡು ಸೆಕೆಗೆ ಫ್ಯಾನ್ ಗಾಳಿಲೋ ಅಥವಾ ಸೆಕೆಯಲ್ಲಿ ಕೂತ್ಕೊಂಡು ನಾವು ಇರೋದು. ನಮ್ಮ ಮಕ್ಕಳು ಅಥವಾ ನಮ್ಮ ಕಷ್ಟದ ಫಲ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾವಂತರಾಗಿ ಒಳ್ಳೆ ಸೌಲಭ್ಯ ಪಡೆಯುವಂಥದ್ದು ಒಂದ್ ರೀತಿ ಪೋಷಕರಿಗೆ ಅದು ಖುಷಿ ವಿಚಾರ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಆಲೋಚನೆ ಇಲ್ಲಿರ್ತಕ್ಕಂಥ ರೈತರಿಗೂ ನಮ್ಮ ರೈತರಿಗೆ ಒಳ್ಳೆ ಒಂದು ಸೌಲಭ್ಯ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾವುದೇ ಒಂದು ಒಳ್ಳೆ ಸೌಲಭ್ಯ ಸೌಕರ್ಯ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಇವತ್ತಿನ ವ್ಯವಸ್ಥೆ ಬದಲಾಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಇವೆಲ್ಲ ಬದಲಾವಣೆಗಳು ಆಗ್ಬೇಕಾದ್ರೆ ಈ ರೀತಿಯಾಗಿ ಅವಕಾಶಗಳನ್ನ ಎಲ್ಲರಿಗೂ ಅದರ ಅನುಭವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇರ್ತಕ್ಕಂಥ ಕಾರಣಗಳು. ನಾನೀಗ ಬೆಳಿಗ್ಗೆ ಬರಬೇಕಾದಂತ ಸಂದರ್ಭದಲ್ಲಿ ಏನು ನಮ್ಮ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಆ ಪ್ರದೇಶಕ್ಕೆ ಹೋಗೋಣ
ಅಲ್ಲಿ ಯಾವ್ದಾದ್ರು ಒಂದು ಕೈಗಾರಿಕೆ ಒಳಗೆ ಹೋಗಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಅಂತೇಳಿ ಯಾವುದೇ ತೊಂದರೆ ಇಲ್ಲ. ನಾವು ಯಾರು ಆ ನೀರನ್ನ ಕುಡಿಯೋಕೆ ಹೇಳ್ತಾ ಇಲ್ಲ. ನಾವು ಆ ನೀರನ್ನ ಭೂಮಿಯಲ್ಲಿ ಇಂಗಿಸುವಂತದ್ದಕ್ಕೆ ಅಂತರ್ಜಲದಲ್ಲಿ ಅಂತರಾಳಕ್ಕೆ ಹೋಗ್ಬೇಕು. ನಂತರ ಭೂಗರ್ಭದಲ್ಲಿ ಅದು ಶುದ್ಧ ಆಗಿ ಹೊರಗೆ ನಾವು ಇನ್ನೊಂದು ಕಡೆ ಇಲ್ಲಿ ನಾವು ನೀರು ಬಿಟ್ರೆ ಇನ್ನೊಂದೆಲ್ಲೋ ಚಿಂತಾಮಣಿಯಲ್ಲಿ ನಾವು ಭೂಗರ್ಭಕ್ಕೆ ನೀರು ಬಿಟ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ರೆ ನಾಳೆ ಅಲ್ಲಿ ಮಾಡಿಕೇರಿಯಲ್ಲಿ ಬರ್ಬೋದು, ಇಲ್ಲ ಈ ಕಡೆ ಸಿಂಗಸಂದ್ರದಲ್ಲಿ ಬರ್ಬೋದಾ, ಇಲ್ಲ ಅಂಕಾಲ್ ಮಡ್ಗಲ್ಲಿ ಬರ್ಬೋದು. ಆ ನೀರು ಗೊತ್ತಿಲ್ಲ. ಭೂಮಿಯಲ್ಲಿ ಒಂದ್ಸತಿ ಒಳಗೆ ಹೋದ್ರೆ ಎಲ್ಲಿ ಅದು ಹೊರಗೆ ಬರ್ತದೆ ನಮಗೆ ಗೊತ್ತಿಲ್ಲ. ಪದರಗಳು ಯಾವ ರೀತಿ ಇರ್ತದೆ, ಎಲ್ಲೆಲ್ಲಿ ಬಿರುಕುಗಳು ಇರ್ತದೆ, ಯಾವ ಬಿರುಕಲ್ಲಿ ದೂರಿ ಎಲ್ಲಿ ಹೋಗ್ತದೆ, ನೀರು ಹರಿತಾ 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 ಶುದ್ಧ ಹಾಕೊಂಡು ಹೋಗ್ತದೆ. ಇವತ್ತು ಎಲ್ಲ ಕಡೆ ಅಂತರ್ಜಲ ವೃದ್ಧಿಯಾಗಿದೆ. ನಾವೀಗ ಇದರ ಮತ್ತೊಂದು ಭಾಗ ಈಗೇನು ಕೆಲವು ಕಡೆ ಮಾಲಿನ್ಯ ಆಗ್ತಾ ಇದೆ. ಏನು ಇದು ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರು ಮಾಲಿನ್ಯ ಆಗ್ತಾ ಇದೆ. ಒಳಚರಂಡಿ ನೀರನ್ನ ಕೆಲವು ಕಡೆ ಈ ಶುದ್ಧೀಕರಣ ಆಗಿ ಬಂದಿರತಕ್ಕಂಥ ನೀರಿಗೆ ಮಿಶ್ರಣ ಆಗ್ತಾ ಇದೆ. ಅದಕ್ಕೆ ಏನು ಪರ್ಯಾಯವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಮೊನ್ನೆ ಒಂದು ಕಡೆ ನಾವು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅದನ್ನ ಏನೇನು ಮಾರ್ಗಗಳಿದ್ದಾವೆ ಅಂತೇಳಿ, ಯಾಕಂದ್ರೆ ಕೆಲವ್ರಿಗೆ ದಿಢೀರಂತ ರಾಜಕೀಯವಾಗಿ ಒಂದು ರೀತಿ ಪರಿಚಯ ಆಗ್ಬೇಕು, ನಾಯಕರಾಗಬೇಕು ಅಂತ ಆಲೋಚನೆ. ಒಂದು ವಿಧಾನಸಭೆ ಚುನಾವಣೆ, ಒಂದು ಲೋಕಸಭೆ ಚುನಾವಣೆ, ಯಾವ ಚುನಾವಣೆಯಲ್ಲಿ ಯಾವ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಗಿ ತಾವು ಮತ ಚಲಾಯಿಸ್ತೀರಾ ಅಂತಕ್ಕಂಥದ್ದೇ ಇವತ್ತು ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ತಮ್ಮ ಬದುಕನ್ನ ಬದಲಾಯಿಸ್ತಕ್ಕಂಥ, ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ, ತಮ್ಮ ಗ್ರಾಮ ಮಟ್ಟದಲ್ಲೇ ಹೈನೋದ್ಯಮವನ್ನ ಉತ್ತಮಗೊಳಿಸ್ತಕ್ಕಂಥ ತಮ್ಮ ಪಾಲ್ಗೊಳ್ಳುವಿಕೆ, ಇವೆಲ್ಲದರ ಪರಿಣಾಮ ಒಂದು ಹಾಲು ಉತ್ಪಾದಕರ ಸಂಘ. ಆ ಚುನಾವಣೆ ಯಾವ ರೀತಿ ಆಗ್ತದೆ? ಇಲ್ಲ ಒಂದು ಸಹಕಾರಿ ಸಂಘ, ರೇಷ್ಮೆ ಬೆಳೆಗಾರರ ಸಹಕಾರಿ ಸಂಘ, ಅಥವಾ ಯಾವುದು ಯಾವ ರೀತಿ ಚುನಾವಣೆ ಆಗ್ತವೆ? ಯಾವುದು ನಮಗೆ ಆ ಸಂದರ್ಭದಲ್ಲಿ ನಾವು ಏನು ತಪ್ಪು ಹೆಜ್ಜೆ ಇಡ್ತಾ ಇದೀವಿ ಅಂತಕ್ಕಂಥದ್ದು ಯಾರಿಗೂ ಅರಿವಿರಲ್ಲ. ಅರಿವಿದ್ದು ತಪ್ಪು ಹೆಜ್ಜೆಯನ್ನ ಇಡ್ತೀವಿ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಒಳಿತನ್ನ ಆಲೋಚನೆ ಮಾಡ್ತಕ್ಕಂಥ ಕೆಲವು ರಾಜಕೀಯ ನಾಯಕರುಗಳು ಅವರಿಗೆ ಇವತ್ತು ರಾಜಕಾರಣ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ನಿರಾಶೆ, ನಿರುತ್ಸಾಹ ಮತ್ತು ಅದರಿಂದ ದೂರ ಸರಿಬೇಕು ಅಂತಕ್ಕಂಥ ಒಂದು ಆಲೋಚನೆಗಳು ಬರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸಂಖ್ಯೆ ಬಹಳ ಕಮ್ಮಿ ಇದೆ, ಇಲ್ಲ ಅಂತ ಹೇಳೋದು. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಇವತ್ತು ಅಭಿವೃದ್ಧಿ ಮಾಡೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಆ ಜವಾಬ್ದಾರಿಯನ್ನ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಿರ್ವಹಿಸಿದ್ರೆ, ಒಬ್ಬ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಇಲ್ಲ ಒಬ್ಬ ಶಾಸಕನಾಗಿ ಜನಪರವಾಗಿ ಆಲೋಚನೆ ಇದ್ರೆ, ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ, ಅದು ಯಾರಿಗೆ ಆಗ್ಬೋದು, ಒಬ್ಬ ಶಾಸಕ ಆಗ್ಬೋದು, ಲೋಕಸಭಾ ಸದಸ್ಯ ಆಗ್ಬೋದು, ಈ ಒಂದು ಅಥವಾ ನಗರಸಭಾ ಸದಸ್ಯ ಅಥವಾ ಇನ್ನೊಂದು ಸ್ಥಳೀಯ ಸಂಸ್ಥೆ ಸದಸ್ಯ ಆಗ್ಬೋದು. ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಅಥವಾ ಸಂಸ್ಥೆಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಬಂದು ಭಾಗವಹಿಸ್ತಾರೆ, ಅವರಿಗೆ ಏನಾದ್ರೂ ಯಾವ ಉದ್ದೇಶಕ್ಕಾಗಿ ನಾನು ಈ ಜವಾಬ್ದಾರಿಯನ್ನ ಹೊರಲಿಕ್ಕೆ ಮುಂದೆ ಬಂದಿದ್ದೀನಿ, ನನಗೇನಾದ್ರೂ ಅವಕಾಶ ಮಾಡಿಕೊಟ್ರೆ ಏನು ನಾನು ನಿರ್ವಹಿಸಬಲ್ಲೆ, ಯಾವ ರೀತಿ ಈಗಿರ್ತಕ್ಕಂಥ ವ್ಯವಸ್ಥೆಯನ್ನ ಬದಲಾಯಿಸಬಲ್ಲೆ ಅಂತಕ್ಕಂಥ ಆಲೋಚನೆ ಇದ್ರೆ ಮಾತ್ರ. ಇಲ್ಲ ನನಗೆ ಕೇವಲ ಒಂದು ಸ್ಥಾನ ಬೇಕು, ರಾಜಕೀಯ ಸ್ಥಾನ ಬೇಕು, ನನಗೊಂದು ಹೆಸರು ಪಕ್ಕದಲ್ಲಿ MLA ಅಥವಾ ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಮೆಂಬರು ಅಥವಾ ನಗರಸಭಾ ಸದಸ್ಯನೋ ಅಂತಕ್ಕಂಥ
ಬರೀ ಆ ಒಂದು ನಾಮಾಂಕಿತಕ್ಕೆ ಸೀಮಿತವಾಗಿದ್ರೆ ಯಾವೇನು ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಾನು ಈ ಸಮಾಜದಲ್ಲಿ ಒಂದು ಭಾಗವಾಗಿ ಏನಾದ್ರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಅವರಿಗೆ ಖಂಡಿತ ಇವತ್ತಿನ ವ್ಯವಸ್ಥೆ ಬಹಳಷ್ಟು ಒಂದು ನಿರುತ್ಸಾಹ ಪಡಿಸ್ತಕ್ಕಂಥ ಇದು ಎಲ್ಲರೂ ಅವರು ಚುನಾವಣೆ ನಿಂತಾಗ ಅನುಭವಿಸ್ತಕ್ಕಂಥ ದೊಡ್ಡ ಕಾರ್ಪೊರೇಟ್ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹೋಗಿ ಒಂದು ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ನಾವಿಲ್ಲಿ ಬಿಸಿಲಲ್ಲಿ ಒಣಗ್ಕೊಂಡು ಸೆಕೆಗೆ ಫ್ಯಾನ್ ಗಾಳಿಲೋ ಅಥವಾ ಸೆಕೆಯಲ್ಲಿ ಕೂತ್ಕೊಂಡು ನಾವು ಇರೋದು. ನಮ್ಮ ಮಕ್ಕಳು ಅಥವಾ ನಮ್ಮ ಕಷ್ಟದ ಫಲ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾವಂತರಾಗಿ ಒಳ್ಳೆ ಸೌಲಭ್ಯ ಪಡೆಯುವಂಥದ್ದು ಒಂದ್ ರೀತಿ ಪೋಷಕರಿಗೆ ಅದು ಖುಷಿ ವಿಚಾರ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಆಲೋಚನೆ ಇಲ್ಲಿರ್ತಕ್ಕಂಥ ರೈತರಿಗೂ ನಮ್ಮ ರೈತರಿಗೆ ಒಳ್ಳೆ ಒಂದು ಸೌಲಭ್ಯ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾವುದೇ ಒಂದು ಒಳ್ಳೆ ಸೌಲಭ್ಯ ಸೌಕರ್ಯ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಇವತ್ತಿನ ವ್ಯವಸ್ಥೆ ಬದಲಾಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಇವೆಲ್ಲ ಬದಲಾವಣೆಗಳು ಆಗ್ಬೇಕಾದ್ರೆ ಈ ರೀತಿಯಾಗಿ ಅವಕಾಶಗಳನ್ನ ಎಲ್ಲರಿಗೂ ಅದರ ಅನುಭವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇರ್ತಕ್ಕಂಥ ಕಾರಣಗಳು. ನಾನೀಗ ಬೆಳಿಗ್ಗೆ ಬರಬೇಕಾದಂತ ಸಂದರ್ಭದಲ್ಲಿ ಏನು ನಮ್ಮ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಆ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಯಾವ್ದಾದ್ರು ಒಂದು ಕೈಗಾರಿಕೆ ಒಳಗೆ ಹೋಗಿ ಏನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಅಂತೇಳಿ. ಯಾವುದೇ ತೊಂದರೆ ಇಲ್ಲ, ನಾವು ಯಾರು ಆ ನೀರನ್ನ ಕುಡಿಯೋಕೆ ಹೇಳ್ತಾ ಇಲ್ಲ. ನಾವು ಆ ನೀರನ್ನ ಭೂಮಿಯಲ್ಲಿ ಇಂಗಿಸುವಂತದಕ್ಕೆ ಅಂತರ್ಜಲದಲ್ಲಿ ಅಂತರಾಳಕ್ಕೆ ಹೋಗ್ಬೇಕು. ನಂತರ ಭೂಗರ್ಭದಲ್ಲಿ ಅದು ಶುದ್ಧ ಆಗಿ ಹೊರಗೆ ನಾವು ಇನ್ನೊಂದು ಕಡೆ ಇಲ್ಲಿ ನಾವು ನೀರು ಬಿಟ್ರೆ ಇನ್ನೊಂದೆಲ್ಲೋ ಚಿಂತಾಮಣಿಯಲ್ಲಿ ನಾವು ಭೂಗರ್ಭಕ್ಕೆ ನೀರು ಬಿಟ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ರೆ ನಾಳೆ ಅಲ್ಲಿ ಮಾಡಿಕೇರಿಯಲ್ಲಿ ಬರ್ಬೋದು, ಇಲ್ಲ ಈ ಕಡೆ ಸಿಂಗಸಂದ್ರದಲ್ಲಿ ಬರ್ಬೋದಾ, ಇಲ್ಲ ಅಂಕಾಲ್ ಮಡ್ಗಲ್ ಬರ್ಬೋದು. ಆ ನೀರು ಗೊತ್ತಿಲ್ಲ. ಭೂಮಿಯ ಒಂದ್ಸತಿ ಒಳಗೆ ಹೋದ್ರೆ ಎಲ್ಲಿ ಅದು ಹೊರಗೆ ಬರ್ತದೆ ನಮಗೆ ಗೊತ್ತಿಲ್ಲ. ಪದರಗಳು ಯಾವ ರೀತಿ ಇರ್ತದೆ, ಎಲ್ಲೆಲ್ಲಿ ಬಿರುಕುಗಳು ಇರ್ತದೆ, ಯಾವ ಬಿರುಕಲ್ಲಿ ದೂರಿ ಎಲ್ಲಿ ಹೋಗ್ತದೆ, ನೀರು ಹರಿತಾ 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 ಶುದ್ಧ ಹಾಕೊಂಡು ಹೋಗ್ತದೆ. ಇವತ್ತು ಎಲ್ಲ ಕಡೆ ಅಂತರ್ಜಲ ವೃದ್ಧಿಯಾಗಿದೆ. ನಾವೀಗ ಇದರ ಮತ್ತೊಂದು ಭಾಗ ಈಗೇನು ಕೆಲವು ಕಡೆ ಮಾಲಿನ್ಯ ಆಗ್ತಾ ಇದೆ. ಏನು ಇದು ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರು ಮಾಲಿನ್ಯ ಆಗ್ತಾ ಇದೆ. ಒಳಚರಂಡಿ ನೀರನ್ನ ಕೆಲವು ಕಡೆ ಈ ಶುದ್ಧೀಕರಣ ಆಗಿ ಬಂದಿರತಕ್ಕಂಥ ನೀರಿಗೆ ಮಿಶ್ರಣ ಆಗ್ತಾ ಇದೆ. ಅದಕ್ಕೆ ಏನು ಪರ್ಯಾಯವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಮೊನ್ನೆ ಒಂದು ಕಡೆ ನಾವು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅದನ್ನ ಏನೇನು ಮಾರ್ಗಗಳಿದಾವೆ ಅಂತ ಹೇಳಿ, ಯಾಕಂದ್ರೆ ಕೆಲವ್ರಿಗೆ ದಿಢೀರಂತ ರಾಜಕೀಯವಾಗಿ ಒಂದು ರೀತಿ ಪರಿಚಯ ಆಗ್ಬೇಕು, ನಾಯಕರಾಗ್ಬೇಕು ಅಂತ ಆಲೋಚನೆ. ಏನೋ ರೇಷ್ಮೆ ಬೆಳೀತಾ ಇದೆ, ರೇಷ್ಮೆ ಗೂಡು ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ. ಅವಾಗ ಇಷ್ಟು ದೊಡ್ಡದಿರ್ತಾ ಇತ್ತು, ಹಿಂಗೆ ಉದ್ದ ಮಾಡ್ಬಿಟ್ಟು ಕಟ್ಟರು ಒಂದು ದೊಡ್ಡದು ಒಂದೇ ಇಟ್ಟು ಇಷ್ಟು ಹೊಡಿಯೋದು, ಇನ್ನೊಂದು ಚಿಕ್ಕದಾಗಿ ಹಿಡಿ ಇಟ್ಕೊಂಡು ಹಿಂಗೆ ಹೊಡಿತಾ ನಮಗೂ ಖುಷಿ. ಹುಡುಗರು ನಾವು ಅನಿಸುತ್ತೆ ಅದನ್ನ ಏನ್ ಹೇಳ್ಕೊತ పెట్టుకోమని ఎవరు చెప్తారు? ఎవరు పైన ఇట్లు పెట్టుకోవాలి, ఏం ఇట్లు పెడితే అది పెద్దది, అది పెద్దది పెట్టేటప్పుడు కొట్టేవాడు కరెక్ట్ ఉండాలా ಇತ್ತು ಒಂದು ಕಾಲದಲ್ಲಿ. ಈಗ ಇವೆಲ್ಲ ಏನಾಗಿದೆ, ಚಾಪ್ ಕಟ್ರಿ ಇವೆಲ್ಲ ಬಂದಾಗ ಸುಲಭವಾಗಿ ಬೇರೆ ತ್ವರಿತವಾಗಿ ನಾವು ಮೇವು ಹಾಕುವಂಥದ್ದಕ್ಕೆ ಇವೆಲ್ಲದಕ್ಕೂ ಅನುಕೂಲ ಆಗ್ತದೆ. ಅದರಿಂದ ನಾನು ಹೇಳುವಂಥದ್ದಿಷ್ಟೇ, ನಾವು ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಕೃಷಿ ಚಟುವಟಿಕೆಗಳು ಪ್ರೋತ್ಸಾಹ ಕೊಡಬೇಕು, ಅಂತರ್ಜಲ ವೃದ್ಧಿ ಆಗಬೇಕು. ಇವತ್ತು ನಮಗೆ ಮಳೆ ಪ್ರಮಾಣ ಕಮ್ಮಿ, ಅಂತರ್ಜಲ ನಶಿಸ್ತಾ ಇದೆ. ಅದನ್ನ ಜೀವ ಪಡಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ
ನಾವು ಈಗಾಗಲೇ KC ವ್ಯಾಲಿಯಲ್ಲಿ ಸುಮಾರು 55-56 ಕೆರೆಗಳಿಗೆ ಕೊಡುವಂತದ್ದಾಗ್ತಾ ಇದೆ. ಎರಡನೇ ಹಂತದ್ದು 50 ಕೆರೆದು ಇನ್ನು ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅದಕ್ಕೆ ಚಾಲನೆ ಕೊಡುವಂತದ್ದು ಮಾಡ್ತೀವಿ. ಈಗಾಗಲೇ 6 ಕೆರೆಗೆ ಬರ್ತಾ ಇದೆ. HL ವ್ಯಾಲಿಯಲ್ಲಿ ಸುಮಾರು 119 ಕೆರೆಯನ್ನು ಸೇರಿಸಿದೀವಿ. ಅದು ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇದ್ರ ಜೊತೆಯಲ್ಲೇ ನಾವು ಕೆಲವರಿಗೆ ಬಹಳಷ್ಟು ಸಂಶಯಗಳು, ಈ ನೀರನ್ನು ಒಂದ್ಸತಿ ನೋಡ್ಕೊಂಡ್ ಬನ್ನಿ. ನಾವು ಸ್ಥಳೀಯವಾಗಿ ಇಲ್ಲಿ ಏನು ತೊಂದರೆ, ಯಾಕೆ ಅದು ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ನಾನು ಬಿಡಿಸಿ ಪದೇ ಹೇಳ್ತಾ ಇದ್ದೆ. ಈ ರೀತಿ ಮಿಶ್ರಣ ಆಗ್ತಾ ಇದೆ, ಈ ರೀತಿ ಒಳಚರಂಡಿ ನೀರು ಅದಕ್ಕೆ ಸೇರ್ತಾ ಇದೆ, ಮತ್ತೆ ಅದು ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಾಪ ಅವ್ರ ಗಮನನೇ ಇಲ್ಲ. ಆದ್ರೂ ನಮ್ಮ ಪ್ರಯತ್ನ, ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ, ಜಿಲ್ಲಾ ಮಂತ್ರಿ ಆಗಿದ್ದೀವಿ. ನಾವು ಯಾರೆಷ್ಟೇ ಟೀಕೆಗಳು ಮಾಡಲಿ, ಯಾರೆಷ್ಟೇ ಟಿಪ್ಪಣಿಗಳು ಮಾಡಲಿ, ನಾವು ನಮ್ಮ ಕರ್ತವ್ಯ ನಿಭಾಯಿಸಬೇಕು. ರಾಜಕಾರಣದಲ್ಲಿ, ಸಮಾಜದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಹೊಗಳುವಂಥವ್ರು ಇರ್ತಾರೆ, ನಮ್ಮನ್ನ ತೆಗಳುವಂಥವ್ರು ಇರ್ತಾರೆ. ಇಲ್ಲ ಆ ಕಡೆನೂ ಈ ಕಡೆನೂ ನೋಡ್ತೀರಾ, ಹೆಂಗಾದ್ರೂ ಆಗ್ಲಿ ಬಿಡ್ರಿ, ಯಾರು ಬಂದ್ರು ನಮ್ಗೇನೋ ಅನುಕೂಲ ಬಂದ್ರೆ ಆಯ್ತು, ಅನುಕೂಲ ಆಗಿದ್ರು ಆಯ್ತು. ಎಲೆಕ್ಷನ್ ಟೈಮಲ್ಲಿ ಯಾರು ಅನುಕೂಲ ಮಾಡ್ತಾರೋ ಜಾಸ್ತಿ ಆ ಕಡೆ ವಾಲ್ಬಿಡೋಣ. ಈ ರೀತಿಯಾದಂತಹ ಮನಸ್ಥಿತಿಯವರು ಕೆಲವರು ಇರ್ತಾರೆ. ಅದರಿಂದ ಸಮಾಜದಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ. ಸಹಜವಾಗಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಟೀಕೆಗಳು ಟಿಪ್ಪಣಿಗಳು ಜಾಸ್ತಿ. ಈಗ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೂತಿದ್ದಾರೆ, ಅವರು ಒಂದು ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಚಿಂತಾಮಣಿಯವರೇ ಅವರ ಮಾಲೀಕರು. ಒಂದು ವಿಧಾನಸಭೆಯ ಚುನಾವಣೆ, ಒಂದು ಲೋಕಸಭೆ ಚುನಾವಣೆ, ಯಾವ ಚುನಾವಣೆಯಲ್ಲಿ ಯಾವ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಗಿ ತಾವು ಮತ ಚಲಾಯಿಸ್ತೀರಾ ಅಂತಕ್ಕಂಥದ್ದೇ ಇವತ್ತು ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ತಮ್ಮ ಬದುಕನ್ನ ಬದಲಾಯಿಸ್ತಕ್ಕಂಥ, ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥ, ತಮ್ಮ ಗ್ರಾಮ ಮಟ್ಟದಲ್ಲೇ ಹೈನೋದ್ಯಮವನ್ನ ಉತ್ತಮಗೊಳಿಸ್ತಕ್ಕಂಥ ತಮ್ಮ ಪಾಲ್ಗೊಳ್ಳುವಿಕೆ, ಇವೆಲ್ಲದರ ಪರಿಣಾಮ ಒಂದು ಹಾಲು ಉತ್ಪಾದಕರ ಸಂಘ. ಆ ಚುನಾವಣೆ ಯಾವ ರೀತಿ ಆಗ್ತದೆ? ಇಲ್ಲ ಒಂದು ಸಹಕಾರಿ ಸಂಘ, ರೇಷ್ಮೆ ಬೆಳೆಗಾರರ ಸಹಕಾರಿ ಸಂಘ, ಅಥವಾ ಯಾವುದು, ಯಾವ ರೀತಿ ಚುನಾವಣೆ ಆಗ್ತದೆ? ಯಾವುದು ನಮಗೆ ಆ ಸಂದರ್ಭದಲ್ಲಿ ನಾವು ಏನು ತಪ್ಪು ಹೆಜ್ಜೆ ಇಡ್ತಾ ಇದೀವಿ ಅಂತಕ್ಕಂಥದ್ದು ಯಾರಿಗೂ ಅರಿವಿರಲ್ಲ. ಅರಿವಿದ್ದು ತಪ್ಪು ಹೆಜ್ಜೆಯನ್ನ ಇಡ್ತೀವಿ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಒಳಿತನ್ನ ಆಲೋಚನೆ ಮಾಡ್ತಕ್ಕಂಥ ಕೆಲವು ರಾಜಕೀಯ ನಾಯಕರುಗಳು ಅವರಿಗೆ ಇವತ್ತು ರಾಜಕಾರಣ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ನಿರಾಶೆ, ನಿರುತ್ಸಾಹ ಮತ್ತು ಅದರಿಂದ ದೂರ ಸರಿಬೇಕು ಅಂತಕ್ಕಂಥ ಒಂದು ಆಲೋಚನೆಗಳು ಬರುವಂತದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸಂಖ್ಯೆ ಬಹಳ ಕಮ್ಮಿ ಇದೆ, ಇಲ್ಲ ಅಂತ ನಾನು ಹೇಳೋದು. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಇವತ್ತು ಅಭಿವೃದ್ಧಿ ಮಾಡೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು, ಆ ಜವಾಬ್ದಾರಿಯನ್ನ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಿರ್ವಹಿಸಿದ್ರೆ, ಒಬ್ಬ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆ ಜವಾಬ್ದಾರಿ ನಿರ್ವಹಿಸಿದ್ರೆ, ಇಲ್ಲ ಒಬ್ಬ ಶಾಸಕನಾಗಿ ಜನಪರವಾಗಿ ಆಲೋಚನೆ ಇದ್ರೆ, ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ, ಅದು ಯಾರಿಗೆ ಆಗ್ಬೋದು, ಒಬ್ಬ ಶಾಸಕ ಆಗ್ಬೋದು, ಲೋಕಸಭಾ ಸದಸ್ಯ ಆಗ್ಬೋದು, ಈ ಒಂದು ಅಥವಾ ನಗರಸಭಾ ಸದಸ್ಯ ಅಥವಾ ಇನ್ನೊಂದು ಸ್ಥಳೀಯ ಸಂಸ್ಥೆಯ ಸದಸ್ಯ ಆಗ್ಬೋದು. ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಅಥವಾ ಸಂಸ್ಥೆಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಬಂದು ಭಾಗವಹಿಸ್ತಾರೆ, ಅವರಿಗೆ ಏನಾದ್ರೂ ಯಾವ ಉದ್ದೇಶಕ್ಕಾಗಿ ನಾನು ಈ ಜವಾಬ್ದಾರಿಯನ್ನ ಹೊರಲಿಕ್ಕೆ ಮುಂದೆ ಬಂದಿದ್ದೀನಿ, ನನಗೇನಾದ್ರೂ ಅವಕಾಶ ಮಾಡಿಕೊಟ್ರೆ ಏನು ನಾನು ನಿರ್ವಹಿಸಬಲ್ಲೆ, ಯಾವ ರೀತಿ ಈಗಿರ್ತಕ್ಕಂಥ ವ್ಯವಸ್ಥೆಯನ್ನ ಬದಲಾಯಿಸಬಲ್ಲೆ ಅಂತಕ್ಕಂಥ ಆಲೋಚನೆ ಇದ್ರೆ ಮಾತ್ರ
ಇಲ್ಲ ನನಗೆ ಕೇವಲ ಒಂದು ಸ್ಥಾನ ಬೇಕು, ರಾಜಕೀಯ ಸ್ಥಾನ ಬೇಕು, ನನಗೊಂದು ಹೆಸರು ಪಕ್ಕದಲ್ಲಿ MLA ಅಥವಾ ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಮೆಂಬರು ಅಥವಾ ನಗರಸಭಾ ಸದಸ್ಯನೋ ಅಂತಕ್ಕಂಥ ಬರೀ ಆ ಒಂದು ನಾಮಾಂಕಿತಕ್ಕೆ ಸೀಮಿತವಾಗಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಾನು ಈ ಸಮಾಜದಲ್ಲಿ ಒಂದು ಭಾಗವಾಗಿ ಏನಾದ್ರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಅವರಿಗೆ ಖಂಡಿತ ಇವತ್ತಿನ ವ್ಯವಸ್ಥೆ ಬಹಳಷ್ಟು ಒಂದು ನಿರುತ್ಸಾಹ ಪಡಿಸ್ತಕ್ಕಂಥ. ಇದು ಎಲ್ಲರೂ ಅವರು ಚುನಾವಣೆ ನಿಂತಾಗ ಅನುಭವಿಸ್ತಕ್ಕಂಥ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಗಳನ್ನ ಅಧ್ಯಯನ ಮಾಡುವಷ್ಟು ತಾಳ್ಮೆ ಇದ್ರೂ ಸಹ ಉದ್ದೇಶ ಬೇರೆ ಇದೆ. ಅದರಿಂದ ನಾವು ಅಲ್ಲಿ ಹೋಗಿ ಬೆಂಗಳೂರಲ್ಲಿ, ಜಕ್ಕೂರಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ನಾನು DC ದೇವನಹಳ್ಳಿ ಒಂದ್ ಕಡೆ ಹೋಗಿದ್ವಿ. HMP ಅಲ್ಲಿ ನೀರನ್ನ ಒಂದು ಕೆರೆಗೆ ಅಲ್ಲಿ ಬಿಟ್ಟಿದ್ದಾರೆ. ಆ ಕೆರೆ ಪಕ್ಕದಲ್ಲೇ ಒಂದು 25 ಅಡಿಗೆ ಒಂದು ದೊಡ್ಡ ಬಾವಿ ಇದೆ, ಕಟ್ಟಿರ್ತಕ್ಕಂಥ ಬಾವಿ. ಆ ನೀರು ಬರೋಕ್ಕಿಂತ ಮುಂಚಿತವಾಗಿ ಅದು ಪೂರ್ತಿ ಬಾಳ್ ಬಿದ್ದೋಗಿತ್ತು. ನಂತರ ಅದನ್ನ ಊಳೆಲ್ಲ ತೆಗೆಯುವಷ್ಟರಲ್ಲೇ ಏನು ಆ ಕೆರೆಯಲ್ಲಿ ಎಷ್ಟು ನೀರು ಇರ್ತದೆ ಅಷ್ಟು ಪ್ರಮಾಣ ನೀರು ಇಲ್ಲಿ ಆ ಒಂದು ಮಟ್ಟಕ್ಕೆ ನೀರು ಅಂತರ್ಜಲ ಮೇಲ್ ಬಂದಿದೆ ಅಂತ ಹೇಳ್ತೀವಿ, ಬರುವಂತದ್ದಾಗಿದೆ. ಇದು ಉದ್ದೇಶ ಅದಾಗಿರೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಮತ್ತೆ ಅದನ್ನ ತೆಗೆದು ಶುದ್ಧೀಕರಣ ಮಾಡುವಂತ ಕೆಲಸ ಮಾಡಿದ್ದಾರೆ. ಮಾಡಿ ಅದನ್ನ ನಗರಸಭೆಯ ಕುಡಿಯೋ ನೀರಿನ ಜಾಗ ಕೊಟ್ಟು ಅಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸುಮಾರು 4,000 ಜನ ಅದನ್ನ ಕುಡಿಯುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿ ಟೀಕೆ ಮಾಡುವಂತವ್ರಿಗೆ